ಹೆಣ್ಣು ನೋಡೋಕ್ಕೆ ಹೋಗಿದ್ದೆ ದಾವಣಗೆರೆಯಲ್ಲಿ. ಅವರು ಹಾಗೆ ಮಾತಾಡ್ತಾ ನಿಮ್ಮದು ಹಾಬಿ ಏನು ಅಂದರೆ, ನಾನು ಹಿಂಗೆ ರೇಡಿಯೋಸ್ ಮಾಡ್ತೀನಿ, ಹಳೆ ರೇಡಿಯೋಗಳನ್ನೆಲ್ಲ. ಅಯ್ಯೋ ನಿನ್ನೆ ತಾನೇ ನಮ್ಮ ಮನೆ ರೇಡಿಯೋ ಗುಜರಿಗೆ ಹಾಕಿಬಿಟ್ವಿ ಅಂದರು. ನಾನು ಯಾಕೆ ರೀ ಹಾಕಿದ್ರೆ, ಇಲ್ಲ ಹಳೆಯದು ಹಾಕಿಬಿಟ್ಟಿದ್ವಿ ಹುಡ್ಕಾಡಿ. ಯಾಕಂದರೆ ಇದು ಹೋಗಿರೋ ಗುಜರಿಗೆ ಅಂದರೆ ಸ್ಕ್ರ್ಯಾಪ್ ಅಂಗಡಿಗೆ ಗೊತ್ತಿರುತ್ತೆ. ಹೋಗಿ ಹುಡುಕಾಡಿ ಒಬ್ಬನ ಹತ್ರ ಸಿಕ್ತು. ಅವರೇನೋ 50 ರೂಪಾಯಿಗೆ ಮಾರಿದ್ರಂತೆ. ನಾನು 100 ರೂಪಾಯಿ ಕೊಟ್ಟು ಆ ರೇಡಿಯೋ ತೊಗೊಂಬಂದೆ. ಒಂದು ವಾರ ಆದಮೇಲೆ ಅವರಿಗೆ ಫೋನ್ ಮಾಡಿ, ನಿಮ್ಮ ಹುಡುಗಿ ಸೆಟ್ ಆಗಲಿಲ್ಲ, ಬಟ್ ನಿಮ್ಮದು ರೇಡಿಯೋ ಸಿಕ್ತು ನನಗೆ ಅಂತ. ಅವ್ರು ಏನು ಹುಚ್ಚುರಿ ನಿಮಗೆ ಅಂತ. ಅಲ್ಲಿ ಒಂದಿನ ಮಳೆಗಾಲದಲ್ಲಿ ಹೋಗ್ತಾ ಇದ್ದೆ, ಯಾರೋ ಒಂದು ಚಿಕ್ಕ ರೇಡಿಯೋ ಇಟ್ಟಿದ್ರು ಕಂಪೌಂಡ್ ಮೇಲೆ. ನಾನು ಇಲ್ಲಿ ಯಾಕೆ ಇಟ್ಟಿದ್ದಾರೆ ಅಂತ ಹೋಗಿ ಒಳಗಡೆ ಹೋಗಿ ಕೇಳಿದೆ. ಓಲ್ಡ್ ಲೇಡಿ ಇದ್ದರು. ಇಲ್ಲ, ಅವನು ಗುಜರಿಗೆ ಹಾಕಬೇಕಾಯ್ತು, ಯಾರೂ ಬಂದಿರಲಿಲ್ಲ. ನಾಳೆ ನನಗೆ ತೊಗೊಂಡೋಗ್ತೀನಿ ನಾನು ಅಂತ 101 ರೂಪಾಯಿ ಕೊಟ್ಬಿಟ್ಟು ತೊಗೊಂಬಂದೆ. ಅವ್ರ ಋಣ ಯಾಕೆ. ಏನಂದರೆ ಚೈನೀಸ್ ಆರ್ ಗುಡ್ ಇನ್ ರೇಡಿಯೋಸ್. ತುಂಬ ಚೆನ್ನಾಗಿ ಮಾಡ್ತಾರೆ ರೇಡಿಯೋಗಳು. ಆಕಾಶವಾಣಿ ನಾನು ಒಂದಿನ ಕೇಳಲಿಲ್ಲ ಅಂದರೆ ಅವತ್ತು ಏನೋ ಮಿಸ್ ಮಾಡಿದ್ದೀನೋ ಅಂದ್ಕೊಂಡ್ಬಿಡ್ತೀನಿ ನಾನು. ನಾವು ಒರಿಜಿನಲ್ ಪಾರ್ಟೇ ಹಾಕಬೇಕು, ಹೊರಗಡೆನೇ ತರಿಸ್ಬೇಕು, ಎಲ್ಲ ಹೀಗಾಗಿ ಬೆಲೆ ಜಾಸ್ತಿ ಆಗುತ್ತೆ, ಟೈಮ್ ತೊಗೊಳುತ್ತೆ. ಬಟ್ ಆ ರಿಸ್ಟೋರೇಷನ್ ಪ್ರೊಸೆಸ್ ಏನಿದೆಯಲ್ಲ, ಇಟ್ ಈಸ್ ಲೈಕ್ ಗಿವಿಂಗ್ ರೆಸ್ಪೆಕ್ಟ್ ಟು ದ ಮ್ಯಾನುಫ್ಯಾಕ್ಚರರ್, ದ ಡಿಸೈನರ್ ಆಫ್ ದ ರೇಡಿಯೋ. ಈ ಕಾರು ರಿಸ್ಟೋರ್ಗಳದ್ದು ನೋಡ್ತಿರಲ್ಲ, ಅದೇ ಥರ ಪಾರ್ಟ್ಸ್ ಎಲ್ಲ ಸಿಗುತ್ತೆ. ಅದೇ ಕೆಲವೊಬ್ರು ಇಟ್ಕೊಂಡಿದ್ದಾರೆ. ಸೊ ಒಂದೊಂದು ಸಾರಿ ಫ್ರೀ ಕಳಿಸ್ತಾರೆ ಅವರು, ಯಾಕಂದರೆ ಯಾರು ತೊಗೊಳೋರಿರಲ್ಲ ಅಂತ ಫ್ರೀ ಕಳಿಸ್ತಾರೆ. ಒಂದೊಂದು ಸಾರಿ ದೇ ಚಾರ್ಜ್ ವೆರಿ ಹೈ ಬಿಕಾಸ್ ಇಟ್ಸ್ ವೆರಿ ರೇರ್ ಐಟಮ್ಮು. ಸೊ ಈಗ ನಾನು ಅದೇ ಒಂದು ಯಾವುದೋ 28 ರೇಡಿಯೋ ನಾನು ರೆಡಿ ಮಾಡಬೇಕು. ಒಂದೊಂದು ವಾಲ್ 9,000. ಸೊ ನನಗೆ 8 ವಾಲ್ ಬೇಕು. ಆಲ್ಮೋಸ್ಟ್ 60,000 to 70,000 ಆಗುತ್ತೆ. ನಮ್ಮ ಮನೇಲಿ ಏನಂತಾರೆ, ಅದನ್ನು ರೇಡಿಯೋ ಹಾಡಿಸಿದರೆ, ಇಷ್ಟೆಲ್ಲ ಖರ್ಚು ಮಾಡಿ ರೇಡಿಯೋ ಹಾಡಿಸಿದ್ರೆ ಏನು ಬರುತ್ತೆ, ಒಂದು ಟ್ರಾನ್ಸಿಸ್ಟರ್ ತೊಗೊಂಡ್ರೆ ಕೇಳುತ್ತೆ ಅಂತಾರೆ. ಇಲ್ಲಿ ಬರೋ ಸ್ಕೂಲ್ ಮಕ್ಕಳೆಲ್ಲ ಅದನ್ನೇ ಹೇಳ್ತಾರೆ, ಏನು ಅಂಕಲ್ ಇಷ್ಟು ದೊಡ್ಡ ರೇಡಿಯೋ ಯಾಕೆ, ಚಿಕ್ಕ ಮೊಬೈಲ್ನಲ್ಲಿ ಬಂದುಬಿಡುತ್ತಲ್ಲ ಅಂತ. ಬಟ್ ಅದಲ್ಲ, ಎಷ್ಟು ಶ್ರಮ ತೊಗೊಂಡಿದ್ದಾರೆ ಆ ಸ್ಟೇಜಿಗೆ ಬರೋದಕ್ಕೆ, ಮೊಬೈಲ್ ಸ್ಟೇಜಿಗೆ ಬರೋದಕ್ಕೆ ಅಂತ ತೋರಿಸೋದಕ್ಕೆ. ಸೊ ಇದು ನನ್ನ ಇದು ದೇವಸ್ಥಾನ ಇದ್ದಂಗೆ ನನಗೆ. ನಾನು ಬೆಳಗ್ಗೆ ಬಂದ ತಕ್ಷಣ ಪೂಜೆ ಮಾಡ್ತೀನಿ ಲಿಟ್ರಲಿ. ಯಾಕಂದರೆ ಇಲ್ಲಿರೋದೆಲ್ಲ ಯಾರೋ ಪಾಪ ಪ್ರೀತಿಯಿಂದ ತೊಗೊಂಡು, ಅವ್ರು ಕಷ್ಟಪಟ್ಟು ತೊಗೊಂಡು ಇಟ್ಕೊಂಡಿರೋ ರೇಡಿಯೋಗಳನ್ನು ನಾನು ತೊಗೊಂಡು ಬಂದಿದ್ದೀನಲ್ಲ. ಸೊ ಅದಕ್ಕೆ ಒಂದು ಸಾರಿ ಪೂಜೆ ಮಾಡಿ ನಾನು ಅವ್ರಿಗೆ ರೆಸ್ಪೆಕ್ಟ್ ಕೊಟ್ಟು ಕೆಲಸ ಶುರು ಮಾಡ್ತೀನಿ. ಸೊ ಇಲ್ಲಿ ಎಲ್ಲ ಮಾಡ್ತೀನಿ ನಾನು. ಕಾರ್ಪೆಂಟ್ರಿ ಮಾಡ್ತೀನಿ, ಪೇಂಟಿಂಗು, ಪಾಲಿಷಿಂಗು, ಎಲೆಕ್ಟ್ರಾನಿಕ್ಸು. ಸೊ ಎಂಥದೇ ರೇಡಿಯೋ ಬಂದ್ರೂ ಅದು ಬಿಡೋದಿಲ್ಲ. ನನಗೆ ಎಷ್ಟೇ ಖರ್ಚಾಗಲಿ ಅದು ಕೂತ್ಕೊಂಡು ಮಾಡ್ತೀನಿ. ಸೊ ಅದೇನೋ ಒಂಥರ ನನಗೆ ರೇಡಿಯೋಗಳು. ಈಗ ಇದೊಂದು ರೇಡಿಯೋ ಮಾಡ್ತಾಯಿದ್ದೀನಿ. ಇದು ಟೆಲೆರಾಡ್ ಅಂತ, ಅದೊಂದು ಬುಷ್ ರೇಡಿಯೋ ಒಂದಿದೆ. ಸೊ ಅದೇನು ಅಂದರೆ ಒಂಥರ ಖುಷಿ. ಕುಡುಕರಿಗೆ ಹೇಗೆ ಕುಡಿದ್ರೆ ಖುಷಿ ಬರುತ್ತೆ, ಹಾಗೆ ನನಗೆ ಈ ಥರದ್ದೆಲ್ಲ. ಇದು ಟೆಲೆರಾಡ್ ಅಂತ ಈ ರೇಡಿಯೋ. ಸೊ ರೆಡಿ ಮಾಡಿದ್ದೀನಿ, ಇನ್ನು ಹಾಡಿಸ್ಬೇಕದು. ಹಾಡುತ್ತೆ, ನೋಡೋಣ. ಹಾಂ, ಬೆಳಗ್ಗೆ 10:30 ನನಗೇನು ಅಂದರೆ ವಿಸಿಟರ್ಸ್ ಬರ್ತಾಯಿರ್ತಾರೆ, ಎವ್ರಿಡೇ ಒಬ್ಬರು ಬಂದೇ ಬರ್ತಾರೆ. ಸೊ ಹೀಗಾಗಿ ನನಗೆ ರೇಡಿಯೋಗಳು ಬರುತ್ತೆ ತುಂಬ ಕಡೆಯಿಂದ. ದುಬೈನಿಂದ ಬರುತ್ತೆ, ಕಟಾರ್ನಿಂದ ಬರುತ್ತೆ, ಆಮೇಲೆ ಆಲ್ ಓವರ್ ಇಂಡಿಯಾ ಬೇರೆ ಬೇರೆ ಸ್ಟೇಟ್ನಿಂದ ಬರುತ್ತೆ. ಸೊ ಮಾಡಿ ಕಳಿಸ್ತೇನೆ. ಸೊ ಅದೊಂಥರ ಪ್ಯಾಷನ್, ಹಾಬಿ ಪ್ಲಸ್ ಅರ್ನಿಂಗ್. ಇದು ನ್ಯೂ ಜನ್ರೇಷನ್ ರೇಡಿಯೋ ಫ್ರಮ್ ಚೈನಾ. ಇದು ರೇಡಿಯೋನೇ ಈಗ ಐ ಥಿಂಕ್ 70% ಕಡಿಮೆ ಆಗಿದೆ. ಅಂದರೆ ಶಿಕ್ಷೆ, ದಂಡ ವಿಧಿಸೋದಕ್ಕೂ ಅವಕಾಶ ಇದೆ. ಸ್ಮೋಕಿಂಗ್ ಮಾಡಲಿಕ್ಕಿಲ್ಲ. ಸ್ಟೈಲಿಶ್ ವಾತಾವರಣದಲ್ಲಿ ಸಿಗರೇಟ್ ಅಥವಾ ಅಂಗಡಿ ಇದೆ. FM ऐप और घर बैठे किफायती दाम में दवाइयाँ पाए और वो भी 60 मिनट में. ಏನಂದರೆ ಚೈನೀಸ್ ಆರ್ ಗುಡ್ ಇನ್ ರೇಡಿಯೋಸ್. ತುಂಬ ಚೆನ್ನಾಗಿ ಮಾಡ್ತಾರೆ ರೇಡಿಯೋಗಳು. ಎಂತೆಂಥ ರೇಡಿಯೋಗಳು ಮಾಡಿದ್ದಾರೆ ಅಂದರೆ ಆಶ್ಚರ್ಯ ಆಗುತ್ತೆ. ಇದು ಹ್ಯಾಮ್ ರೇಡಿಯೋ. ಅದು ಎಲ್ಲ ಮಾಡರ್ನ್ ಡೇ ರೇಡಿಯೋಸು ಕಲೆಕ್ಟ್ ಮಾಡ್ತಾ ಇರ್ತೀನಿ. ಅಂದರೆ ಎಲ್ಲಾದರೂ ಸಿಕ್ಕರೆ ರೇಡಿಯೋ ಅಂದರೆ ತುಂಬ ವಿಶೇಷ ನನಗೆ. ಹೀಗಾಗಿ ಎಲ್ಲೇ ಹೋದರೂ ನನಗೆ ಸಿಗುತ್ತೆ. ಹೇಗೆ ಅಂದರೆ ಹೆಣ್ಣು ನೋಡೋಕ್ಕೆ ಹೋಗಿದ್ದೆ ದಾವಣಗೆರೆಯಲ್ಲಿ. ಅವರು ಹಾಗೆ ಮಾತಾಡ್ತಾ ನಿಮ್ಮದು ಹಾಬಿ ಏನು ಅಂದರು. ನಾನು ಹಿಂಗೆ ರೇಡಿಯೋಸ್ ಮಾಡ್ತೀನಿ, ಹಳೆ ರೇಡಿಯೋಗಳನ್ನೆಲ್ಲ.
ಅಯ್ಯೋ ನಿನ್ನೆ ತಾನೇ ನಮ್ಮ ಮನೆ ರೇಡಿಯೋ ಗುಜರಿಗೆ ಹಾಕಿಬಿಟ್ವಿ ಅಂದರು. ನಾನು ಯಾಕೆ ರೀ ಹಾಕಿದ್ರೆ, ಇಲ್ಲ ಹಳೆಯದು ಹಾಕ್ಬಿಟ್ಟಿದ್ದೀವಿ. ನಾನು ನಮ್ಮ ತಂದೆ ತಾಯಿನ ಊರಿಗೆ ಕಳಿಸ್ಬಿಟ್ಟು ದಾವಣಗೆರೆನಲ್ಲಿ ಪೂರ್ತಿ ಹುಡ್ಕಾಡಿ, ಯಾಕಂದರೆ ಇದು ಹೋಗಿರೋ ಗುಜರಿಗೆ ಅಂದರೆ ಸ್ಕ್ರ್ಯಾಪ್ ಅಂಗಡಿಗೆ ಗೊತ್ತಿರುತ್ತೆ, ಹೋಗಿ ಹುಡುಕಾಡಿ ಒಬ್ಬನ ಹತ್ರ ಸಿಕ್ತು. ಅವರೇನೋ 50 ರೂಪಾಯಿಗೆ ಮಾರಿದ್ರಂತೆ. ನಾನು 100 ರೂಪಾಯಿ ಕೊಟ್ಟು ಆ ರೇಡಿಯೋ ತೊಗೊಂಬಂದೆ. ಒಂದು ವಾರ ಆದಮೇಲೆ ಅವರಿಗೆ ಫೋನ್ ಮಾಡಿ, ನಿಮ್ಮ ಹುಡುಗಿ ಸೆಟ್ ಆಗಲಿಲ್ಲ, ಬಟ್ ನಿಮ್ಮದು ರೇಡಿಯೋ ಸಿಕ್ತು ನನಗೆ ಅಂತ. ಅವ್ರು ಏನು ಹುಚ್ಚುರಿ ನಿಮಗೆ ಅಂದರೆ ಆ ಥರದ್ದೆಲ್ಲ ಆಗುತ್ತೆ. ನನಗೆ ಎಷ್ಟೊಂದು ರೇಡಿಯೋಗಳು ಹೇಗೆ ಬರುತ್ತೆ ಅಂದರೆ, ಧಾರವಾಡದಲ್ಲಿ ಒಂದಿನ ಮಳೆಗಾಲದಲ್ಲಿ ಹೋಗ್ತಾ ಇದ್ದೆ, ಯಾರೋ ಒಂದು ಚಿಕ್ಕ ರೇಡಿಯೋ ಇಟ್ಟಿದ್ರು ಕಾಂಪೌಂಡ್ ಮೇಲೆ. ನಾನು ಇಲ್ಲಿ ಯಾಕೆ ಇಟ್ಟಿದ್ದಾರೆ ಅಂತ ಹೋಗಿ ಒಳಗಡೆ ಹೋಗಿ ಕೇಳಿದೆ. ಓಲ್ಡ್ ಲೇಡಿ ಇದ್ದರು. ಇಲ್ಲ, ಅವನು ಗುಜರಿಗೆ ಹಾಕಬೇಕಾಯ್ತು, ಯಾರೂ ಬಂದಿರಲಿಲ್ಲ ಅಂತ. ನಾಳೆ ನನಗೆ ತೊಗೊಂಡೋಗ್ತೀನಿ ನಾನು ಅಂತ 101 ರೂಪಾಯಿ ಕೊಟ್ಬಿಟ್ಟು ತೊಗೊಂಬಂದೆ. ಅವ್ರ ಋಣ ಯಾಕೆ ಅಂತ. ಸೊ ಆ ರೇಡಿಯೋಗಳು ಎಲ್ಲೇ ನನ್ನ ಕಣ್ಣಿಗೆ ಬಿದ್ದೇ ಬಿಡುತ್ತೆ ಎಲ್ಲಾದರೂ ಇದ್ದರೆ. ಸೊ ಏನೋ ಒಂದು ಚಿಕ್ಕ ಪ್ರಯತ್ನ ರೇಡಿಯೋ ಉಳಿಸ್ಕೋಬೇಕು ಅಂತ. ಯಾರ್ದಾರು ಮನೆಯಲ್ಲಿ ಇರುತ್ತೆ, ಅವ್ರ ತಂದೆದೋ ಅವ್ರದ್ದು ಅಜ್ಜಂದು, ಅವ್ರಿಗೆ ಅವ್ರ ಜೊತೆ ಕೂತ್ಕೊಂಡು ಕೇಳಿರೋ ಅನುಭವ ಇರುತ್ತೆ, ಆ ಎಮೋಷನಲ್ ಅಟ್ಯಾಚ್ಮೆಂಟ್ ಇರುತ್ತೆ ಕೆಲವರಿಗೆ. ತುಂಬ ಜನಕ್ಕೆ ಅದು ಇರುತ್ತೆ. ನಮ್ಮ ತಂದೆ ಜೊತೆ ನಾನು ಕೂತ್ಕೊಂಡು ಕ್ರಿಕೆಟ್ ಕಾಮೆಂಟ್ರಿ ಕೇಳಿದ್ದೆ, ಆ ರೇಡಿಯೋ ಹೋಗಿಬಿಟ್ಟಿದೆ, ಅದು ಮಾಡಿಕೊಡಿ ಅಂತ ಸುಮಾರು ಜನ ಬರ್ತಾರೆ. ಸೊ ಆ ಥರದ್ದೆಲ್ಲ ರೇಡಿಯೋಗಳನ್ನ ರಿವೈವ್ ಮಾಡಬೇಕು ಅಂತ ಇಟ್ಕೊಳ್ಳಿ. ಮನೇಲಿ ಯಾರ್ದು ನಿಮ್ಮ ತಂದೆಯವ್ರದ್ದು ಅಜ್ಜಂದು ಇದ್ದರೆ ಅದನ್ನು ಇಟ್ಕೊಳ್ಳಿ, ಅದನ್ನು ರಿವೈವ್ ಮಾಡೋಕ್ಕೆ ನೋಡಿ. ಆಗಲಿಲ್ಲ ಅಂದರೆ ಬಿಸಾಕಬೇಡಿ, ತಂದು ಕೊಡಿ. ನನ್ನ ನಂತರ ಇದನ್ನೆಲ್ಲ ಬೇರೆ ಮ್ಯೂಸಿಯಮ್ ಕೊಡ್ತಾಯಿದ್ದೀನಿ, ಧರ್ಮಸ್ಥಳದ ಮ್ಯೂಸಿಯಮ್ ಕೊಡ್ತಾಯಿದ್ದೀನಿ ನಾನು. ಸೊ ಅಟ್ಲೀಸ್ಟ್ ಉಳಿಯುತ್ತೆ ಅಂತ. ಯಾಕಂದರೆ ಇದು ಒಂದು ಸಾರಿ ಹೋಯ್ತು ಅಂದರೆ ಹೋಯ್ತು, ಸಿಗೋದಿಲ್ಲ. ಇದು ವ್ಯಾಲ್ಯೂ, ವಿಂಟೇಜ್ ವ್ಯಾಲ್ಯೂ ಇಸ್ ಅಬೌಟ್ 1.5 crores ಇಲ್ಲಿರೋ ರೇಡಿಯೋಗಳದ್ದು ವ್ಯಾಲ್ಯೂ. ಯಾಕಂದರೆ ಕೆಲವೊಂದು ರೇಡಿಯೋಗಳು ನಾನು ಹೇಳ್ದಂಗೆ 44,400 1955ರಲ್ಲಿ ಈ ರೇಡಿಯೋ ಫಿಲಿಪ್ಸ್ ಅಂತ BX 998 ಅಂತ 4,400 ರೂಪಾಯಿ 1955ನಲ್ಲಿ. ಮೊನ್ನೆ ಒಂದು ಯಾರೋ 8.5 ಲಕ್ಷಕ್ಕೆ ಮಾರಿದ್ರು ಇದನ್ನು, ಇದೇ ಥರದ ರೇಡಿಯೋ. ಸೊ ಇದು 55ರದ್ದು. ಇವು ಎಲ್ಲ ತುಂಬ ಕಾಸ್ಟ್ಲಿ ರೇಡಿಯೋಗಳು ಕೆಲವೊಂದಂತೂ. ಹೀಗಾಗಿ ಉಳಿಸ್ಕೋಬೇಕು ರೇಡಿಯೋಗಳನ್ನ ಅಂತ. ಆಕಾಶವಾಣಿ ಕೇಳ್ತಾ ಇರಬೇಕು, ನಿಮಗೆ ತುಂಬ ಜ್ಞಾನ ಬರುತ್ತೆ. ಅದು ಈ FM ಚಾನಲ್ಸು ಅದು ಇದು ಕೇಳಿ, ಇಲ್ಲ ಅಂತಲ್ಲ ನಿಮ್ಮ ಚಾಯ್ಸ್ ಅದು. ಬಟ್ ಆಕಾಶವಾಣಿ ಹೇಗಿದೆ ಅಂದರೆ ಅದು ನಿಮಗೆಲ್ಲ ಕಲಿಸ್ಕೊಡುತ್ತೆ. ನನಗೆ ಮುಖ್ಯವಾಗಿ ಆಕಾಶವಾಣಿ ನಾನು ಒಂದಿನ ಕೇಳಲಿಲ್ಲ ಅಂದರೆ ಅವತ್ತು ಏನೋ ಮಿಸ್ ಮಾಡಿದ್ದೀನೋ ಅಂದ್ಕೊಂಡ್ಬಿಡ್ತೀನಿ ನಾನು. ಹೀಗಾಗಿ ಕೇಳ್ತಾ ಇರಿ. ರೇಡಿಯೋ ಅದು ನಿಮ್ಮ ರೇಡಿಯೋ ನಿಮ್ಮದು ಹೇಗೆ ಅಂದರೆ ಒಳ್ಳೆಯ ಸ್ನೇಹಿತ. ಆಮೇಲೆ ಅದು ನಿಮ್ಮ ಜೀವನ ಕಲಿಸುತ್ತೆ. ಅದು ಒಂದೊಂದು ಸಾರಿ ಒಳ್ಳೆಯ ಸುದ್ದಿ ಕೊಡುತ್ತೆ, ಒಂದೊಂದು ಸಾರಿ ಕೆಟ್ಟ ಸುದ್ದಿ ಕೊಡುತ್ತೆ. ಜೀವನನೂ ಹಾಗೆ, ಯಾವಾಗಲೂ ಒಳ್ಳೆಯ ಸುದ್ದಿ ಬರುತ್ತೆ, ಯಾವಾಗಲೂ ಖುಷಿ ಅಂತ ಇರೋಕ್ಕಾಗಲ್ಲ. ಏನೋ ಒಂದು ಕೆಟ್ಟ ಸುದ್ದಿನೂ ಬರ್ಬೋದು. ಸೊ ರೇಡಿಯೋ ಆ ಪಾಠ ಕಲಿಸುತ್ತೆ. ಆಮೇಲೆ ಅದು ತನ್ನ ಪಾಡಿಗೆ ಹಾಡ್ತಾ ಇರುತ್ತೆ, ನಿಮ್ಗೆ ಏನು ತೊಂದರೆ ಮಾಡಲ್ಲ. ನಿಮಗೆ ಹೇಗೆ ಅಂದರೆ ಯಾವತ್ತೋ ಒಂದಿನ ನಾನು ಇಲ್ಲಿ ಬಂದಾಗ ಮೂಡ್ ಕೆಟ್ಟ ಹೋಗ್ಬಿಟ್ಟಿದ್ರೆ ಒಂದೊಳ್ಳೆ ಡಾಕ್ಟರ್ ರಾಜ್ಕುಮಾರ್ ಸಾಂಗ್ ಲೈಕ್ ಆಕಾಶವೇ ಬೀಳಲಿ ಮೇಲೆ ನಾನೆಂದು ನಿನ್ನ ಮನೆ ಬಂದ ತಕ್ಷಣ ಎಷ್ಟು ಖುಷಿ ಆಗುತ್ತೆ ಅಂದರೆ, ನನ್ನ ಬರೋ 5-6 ರೇಡಿಯೋಗಳು 8-10 ರೇಡಿಯೋಗಳಲ್ಲಿ ಹಚ್ಚಿಬಿಡ್ತೀನಿ. ಎಲ್ಲ ರೇಡಿಯೋಗಳು ಹಾಡಬೇಕು ಆ ಹಾಡನ್ನಂತ, ಆ ಥರ ಖುಷಿ. ಸೊ ಅದನ್ನ ಅನುಭವಿಸ್ಬೇಕು, ಆದರೆ ಆವಾಗಲೇ ಗೊತ್ತಾಗುತ್ತೆ.